ಇವತ್ತು ನಾವು 10ನೇ ತರಗತಿಯಲ್ಲಿ ಒಂದು ಕಾಲಗಳ ಬಗ್ಗೆ ಒಂದು ವ್ಯಾಕರಣ ಪಾಠ ಬಗ್ಗೆ ಇವತ್ತು ನಾವು ತಿಳಿಯೋಣ. ಇವಾಗ ನಮಗೆ ಕಾಲಗಳು ಅಂತಂತಂದರೆ ಅಂದರೆ ನಾವು ಯಾವ್ಯಾವ ವಿಧಗಳು ಬರ್ತವೆ, ಕಾಲಗಳು ಅಂದರೆ ಏನು, ಅವುಗಳ ಬಗ್ಗೆ ಇವತ್ತು ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ನಿಮಗೆ ತಿಳಿದಿರುವಂತೆ ಕಾಲಗಳಲ್ಲಿ ಎಷ್ಟು ವಿಧ? ಕಾಲಗಳಲ್ಲಿ ನಾವು ಸಾಮಾನ್ಯವಾಗಿ 3 ಕಾಲಗಳನ್ನು ಕಾಣುತ್ತೇವೆ. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಂಬುದನ್ನಾಗಿ ನಾವು 3 ವಿಧಗಳಾಗಿ ನಾವು ವಿಂಗಡಿಸುತ್ತೇವೆ. ಫಸ್ಟ್ ಒನ್ ನಾವು ನೋಡಿದರೆ ಕೆಲಸ ಅಥವಾ ಕ್ರಿಯೆ ಯಾವ ಕಾಲದಲ್ಲಿ ನಡೆಯಿತು ಎಂಬುದನ್ನು ವ್ಯಾಕರಣದಲ್ಲಿನ ಕ್ರಿಯಾಪದ ನಿರ್ಧರಿಸುತ್ತದೆ. ಅಂದರೆ ನಾವು ಮಾಡುವಂಥ ಒಂದು ಕ್ರಿಯೆಯಲ್ಲಿ ನಮಗೆ ಏನಾಗುತ್ತೆ, ಒಂದು ನಿರ್ಧರಿಸುತ್ತದೆ. ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಎಂದು ಕರೆಯುತ್ತೇವೆ. ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಹಾಗೂ ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗುತ್ತೆ, ಕ್ರಿಯಾಪದಗಳಾಗುತ್ತದೆ. ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಸೇರಿದಾಗ ಏನಾಗುತ್ತೆ, ಕ್ರಿಯಾಪದ ಆಗುತ್ತದೆ. ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯಗಳು 3 ಕಾಲದಲ್ಲಿ ಯಾವ ರೀತಿ ಬಳಕೆಯಾಗುತ್ತದೆ ಎಂಬುದನ್ನು ನಾವು ವಿವರವಾಗಿ ತಿಳಿಯೋಣ. ನಾವು ಯಾವ ರೀತಿ ನಮಗೆ ಅದು ಒಂದು ಬಳಕೆಯಾಗುತ್ತದೆ ಎಂಬುದನ್ನು ನಾವು ಹಂತವಾಗಿ ನೋಡೋಣ. ನಾವು ಫಾರ್ ಎಕ್ಸಾಂಪಲ್ ನಾವು ಇವಾಗ ಭೂತಕಾಲದ ಬಗ್ಗೆ ನೋಡುವುದಾದರೆ, ಭೂತಕಾಲವು ಈ ಹಿಂದೆ ನಡೆದು ಹೋದಂಥ ಕ್ರಿಯೆಯನ್ನು ನಮಗೇನು ಮಾಡುತ್ತದೆ, ಭೂತಕಾಲ ಅಂದರೆ ಹಿಂದೆ ಆಗೋಗಿರೋದನ್ನು ನಮಗೆ ಹೇಳುವುದಕ್ಕೆ ಅದಕ್ಕೆ ನಾವು ಭೂತಕಾಲ ಎಂದು ಕರೆಯುತ್ತೇವೆ. ಅಂದರೆ ಆ ಕ್ರಿಯೆಯು ಮುಗಿದು ಹೋಗಿದ್ದರೆ ಅದು ಭೂತಕಾಲವೆಂದೆನಿಸುತ್ತದೆ. ಈ ಕೆಳಗಿನ ಉದಾಹರಣೆಗಳನ್ನು ನಾವು ಗಮನಿಸೋಣ. ಸಲೀಮನು ಶಾಲೆಗೆ ಹೋದನು. ಆಲ್ರೆಡಿ ಇದು ಆಗೋಗ್ಬಿಟ್ಟಿದೆ. ಶಾಲೆಗೆ ಹೋದನು ಈ ವಾಕ್ಯದಲ್ಲಿ ಕ್ರಿಯೆಯು ಭೂತಕಾಲದಲ್ಲಿ ನಡೆದಿರುವುದನ್ನು ಸೂಚಿಸುತ್ತದೆ. ಇದನ್ನು ನಾವು ಏನು ಮಾಡ್ತೀವಿ, ಭೂತಕಾಲ ಒಂದು ಕ್ರಿಯಾಪದಗಳು ಹೇಗೆ ಆಗುತ್ತವೆ ಎಂಬುದನ್ನು ನಮಗೆ ಗಮನಿಸಿದ ನಾವು ಉದಾಹರಣೆ ಮೂಲಕ ನಾವು ನೋಡೋಣ. ಫಾರ್ ಎಕ್ಸಾಂಪಲ್, ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ = ಕ್ರಿಯಾಪದ ಆಗುತ್ತೆ. ನಾವು ಪ್ರಥಮ ಪುರುಷ, ಪ್ರಥಮ ಪುಲ್ಲಿಂಗ ನೋಡು ಪ್ಲಸ್ ದ ಪ್ಲಸ್ ಅನು ನೋಡಿದನು. ಅದೇ ರೀತಿಯಲ್ಲಿ ಶ್ರೀಲಿಂಗ ನೋಡು ಪ್ಲಸ್ ದ ಪ್ಲಸ್ ಅಳು ನೋಡಿದಳು. ಅದೇ ರೀತಿಯಲ್ಲಿ ನಪುಂಸಕಲಿಂಗ ನೋಡು ಪ್ಲಸ್ ದ ಪ್ಲಸ್ ಇತ್ತು ನೋಡಿತು. ಇದೇನಾಗುತ್ತೆ, ನಮಗೆ ಒಂದು ಧಾತು ಆಗಿರ್ಬೋದು, ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಇವೆಲ್ಲವುಗಳನ್ನು ನಾವು ಸೇರಿಸಿದಾಗ ಏನಾಗುತ್ತೆ, ಒಂದು ಕ್ರಿಯಾಪದ ನಮಗೆ ಸಿಗುತ್ತದೆ. ಅದೇ ರೀತಿಯಲ್ಲಿ ಮಧ್ಯಮ ಪುರುಷ ನೋಡು ಪ್ಲಸ್ ದ ಪ್ಲಸ್ ಎ ನೋಡಿದ. ಅದೇ ರೀತಿ ಉತ್ತಮ ಪುರುಷ ನೋಡು ಪ್ಲಸ್ ದ ಪ್ಲಸ್ ಏನು ನೋಡಿದನು. ಇಲ್ಲಿ ದ ಎಂಬುದು ಭೂತಕಾಲವನ್ನು ಸೂಚಿಸುವಂಥ ಪ್ರತ್ಯಯ ಎಂಬುದನ್ನು ನಮಗೆ ನೆನಪಿಡಿ. ಅಂದರೆ ನಮಗೆ ದ ಎಲ್ಲಿ ಬರುತ್ತೋ ಆವಾಗ ನಮಗೆ ಒಂದು ಭೂತಕಾಲದ ಬಗ್ಗೆ ನಮಗೆ ಏನಾಗುತ್ತೆ, ತಿಳಿಸುತ್ತೆ. ವರ್ತಮಾನ ಕಾಲ ಅಂದರೆ ಇವಾಗ ನಾವು ಪ್ರೆಸೆಂಟ್ ಏನು ನಡೀತಿದೆ ಎಂಬುದನ್ನಾಗಿ ಸೂಚಿಸೋದಕ್ಕೆ ನಾವು ವರ್ತಮಾನ ಕಾಲದ ಕ್ರಿಯೆಯು ನಡೆಯುತ್ತಿರುವುದನ್ನು ತಿಳಿಸುತ್ತದೆ. ಏಕೆಂದರೆ ಕ್ರಿಯೆಯು ಪ್ರಸ್ತುತ ಕಾಲದಲ್ಲಿ ನಡೆದರೆ ಅದು ವರ್ತಮಾನ ಕಾಲ ಅನಿಸುತ್ತದೆ. ಈ ಕೆಳಗಿನ ಉದಾಹರಣೆಗಳ ಬಗ್ಗೆ ನಾವು ತಿಳಿಯೋಣ. ಮೇರಿ ಶಾಲೆಗೆ ಹೋಗುತ್ತಾಳೆ. ಅಟ್ ಪ್ರೆಸೆಂಟ್ ಇವಾಗ ಏನು ನಡೀತಾ ಇದೆಯೋ ಮೇರಿ ಶಾಲೆಗೆ ಹೋಗುತ್ತಿದ್ದಾಳೆ. ಇಲ್ಲಿ ಕ್ರಿಯಾಪದ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವುದನ್ನು ಸೂಚಿಸುತ್ತದೆ. ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗೆ ಆಗುತ್ತದೆ ಎಂಬುದನ್ನು ಗಮನಿಸಿ. ಅದೇ ರೀತಿಯಲ್ಲಿ ಧಾತು ಕಾಲಸೂಚಕ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ = ಕ್ರಿಯಾಪದ. ಓಕೆ, ನಾವು ಪ್ರಥಮ ಪುರುಷ ನಾವು ನೋಡುವುದಾದರೆ ಪುಲ್ಲಿಂಗ ನೋಡು ಪ್ಲಸ್ ಉತ್ತ ನೋಡುತ್ತಾ ಪ್ಲಸ್ ಆನೆ ನೋಡುತ್ತಾನೆ. ಶ್ರೀಲಿಂಗ ನೋಡು ಪ್ಲಸ್ ಉತ್ತ ಪ್ಲಸ್ ಆಳೆ ನೋಡುತ್ತಾಳೆ. ಅದೇ ರೀತಿಯಲ್ಲಿ ನಪುಂಸಕಲಿಂಗ ನೋಡು ಪ್ಲಸ್ ಉತ್ತ ಪ್ಲಸ್ ಅದೇ ನೋಡುತ್ತದೆ. ಅದೇ ಈ ರೀತಿ ನಾವು ಪ್ರಥಮ ಪುರುಷದಲ್ಲಿ ನಾವು ನೋಡ್ಬೋದು. ಆದರೆ ಮಧ್ಯಮ ಪುರುಷ ನೋಡು ಪ್ಲಸ್ ಉತ್ತ ಪ್ಲಸ್ ಯ ನೋಡುತ್ತೀಯ. ಉತ್ತಮ ಪುರುಷ ನೋಡು ಪ್ಲಸ್ ಉತ್ತ ಪ್ಲಸ್ ಏನೆ ನೋಡುತ್ತೇನೆ. ಹೀಗೆ ಇಲ್ಲಿ ಉತ್ತ ಎಂಬುದು ವರ್ತಮಾನ ಕಾಲವನ್ನು ಸೂಚಿಸುವಂಥ ಪ್ರತ್ಯಯ ಎಂಬುದನ್ನು ನೆನಪಿನಲ್ಲಿಡ್ಬೋದು. ನಮಗೇನಾಗುತ್ತೆ ಅಂದರೆ ನಮಗೆ ವರ್ತಮಾನದಲ್ಲಿ ನಾವು ಯಾವ ರೀತಿ ನಾವು ಗುರುತಿಸ್ಬೋದು ಅಂತಂದರೆ, ಉತ್ತ ಎನ್ನುವಂಥ ಪ್ರೆಸೆಂಟ್ ಬಂದಾಗ ನಮಗೇನಾಗುತ್ತೆ, ಇದು ವರ್ತಮಾನ ಕಾಲ ಎಂಬುದನ್ನಾಗಿ ನಮಗೆ ಗೊತ್ತಾಗುತ್ತೆ. ನಾವು ಭವಿಷ್ಯತ್ ಕಾಲದ ಬಗ್ಗೆ ನಾವು ನೋಡುವುದಾದರೆ, ಭವಿಷ್ಯತ್ ಕಾಲವು ಮುಂದೆ ನಡೆಯುವಂಥ ಒಂದು ಕ್ರಿಯೆಯನ್ನು ವಿವರಿಸುವಂಥ ಕಾಲವಾಗಿದೆ. ಅಂತಂದರೆ ಮುಂದೆ ಏನಾಗುತ್ತದೆ ಎಂಬುದನ್ನಾಗಿ ನಮಗೆ ತಿಳಿಸುತ್ತದೆ. ಅಂದರೆ ಕ್ರಿಯೆ ಮುಂದೆ ಜರುಗುವುದನ್ನು ಸೂಚಿಸುವುದನ್ನು ನಾವು ಈ ಕೆಳಗಿನ ಉದಾಹರಣೆಗಳ ಮೂಲಕ ನಾವು ಫಾರ್ ಎಕ್ಸಾಂಪಲ್ ಉದಾಹರಣೆಗಳು ಕೊಡುವುದರ ಮೂಲಕ ನಾವು ನೋಡಬಹುದು. ರಾಮನು ಶಾಲೆಗೆ ಹೋಗುವನು. ಅವನು ಮುಂದೆ ಆಗೋದನ್ನು ಏನು ಮಾಡುತ್ತೆ, ನಮಗೆ ಅಟ್ ಪ್ರೆಸೆಂಟ್ ತಿಳಿಸುವುದಕ್ಕೆ ನಮಗೆ ಭವಿಷ್ಯತ್ ಕಾಲ ಎಂಬುದನ್ನು ಕಾಣುತ್ತೆ. ಇಲ್ಲಿ ರಾಮನು